ಸ್ನೇಹಿತರೆ, ಈಗ ಕುಂಭಮೇಳದಲ್ಲಿ ಎಲ್ಲೆಲ್ಲೂ ಕಾಣಸಿಗುವ ನಾಗಾ ಸಾಧು ಹಾಗೂ ಅಘೋರಿಗಳ ಜೀವನ ಕುರಿತು ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿದೆ. ಈ ಒಂದು ವಿಡಿಯೋದ ಮೂಲಕ ಅಘೋರಿಗಳ ಮಾಹಿತಿಯನ್ನ ನಾವು ನೀಡುತ್ತಿದ್ದೇವೆ. ಅಘೋರಿ ಎಂಬ ಹೆಸರನ್ನ ಕಿವಿಗೆ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಭಸ್ಮಲೇಪಿತ ದೇಹ, ರುದ್ರಾಕ್ಷಿ ಮಾಲೆ, ಉದ್ದನೆಯ ಜಟೆ, ನಗ್ನ ದೇಹ, ಕೈಯಲ್ಲೊಂದು ಆಯುಧ. ಹೀಗೆ ವಿಚಿತ್ರವಾಗಿ ಕಾಣುವ ಇವರ ಜೀವನ ಶೈಲಿಯೂ ಕೂಡ ಅಷ್ಟೇ ವಿಶಿಷ್ಟವಾಗಿ ರಹಸ್ಯಮಯವಾಗಿರುತ್ತದೆ. ಅಘೋರಿ ಎಂಬ ಪದದ ಅರ್ಥ ಘೋರವನ್ನ ಮೀರಿದ್ದು. ಅಂತ ಅಘೋರಿಗಳು ರಹಸ್ಯಮಯ ಮತ್ತು ವಿಚಿತ್ರವಾದ ಸಂಪ್ರದಾಯವನ್ನ ಆಚರಿಸುತ್ತಾರೆ. ಅಘೋರಿಗಳು ಯಾರು? ಇವರ ಮೂಲ ಯಾವುದು? ಅಘೋರಿಗಳ ಇತಿಹಾಸವು ಸುಮಾರು 7ನೇ ಶತಮಾನಗಳಿಂದ ಆಚರಣೆಗೆ ಬಂದಿದೆ ಎಂದು ನಂಬಲಾಗಿದೆ. ಹಿಂದೂ ಧರ್ಮದ ಪ್ರಾಚೀನ ಕಪಾಲಿಕ್ ಮತ್ತು ಕಾಲಮುಖ ಸಂಪ್ರದಾಯವಾದಿಗಳು ಉಗ್ರ ದೇವತೆಗಳ ಆರಾಧಕರಾಗಿದ್ದು, ಪ್ರಮುಖವಾಗಿ ಶಿವನ ಉಗ್ರ ರೂಪ ಎನ್ನಲಾದ ಕಾಲಭೈರವನನ್ನ ಆರಾಧಿಸುತ್ತಿದ್ದು, ಮದ್ಯಪಾನದ ಬಳಕೆ ಮತ್ತು ಬಲಿಪೂಜೆಗಳನ್ನು ನಡೆಸುವುದು ಮತ್ತು ತೀವ್ರತರವಾದ ತಾಂತ್ರಿಕ ವಿದ್ಯೆಯನ್ನ ನಡೆಸುತ್ತಿದ್ದರು. ಕಾಲಾನಂತರದಲ್ಲಿ ಈ ಸಂಪ್ರದಾಯಗಳು ವಿಲೀನಗೊಂಡು ಅಘೋರಿ ಸಂಪ್ರದಾಯವಾಗಿ ಬೆಳವಣಿಗೆಯಾದವು ಎನ್ನಲಾಗಿದೆ. ಇದನ್ನು ಉತ್ತರ ಭಾರತದಲ್ಲಿ ಬಾಬಾ ಕಿನ್ ರಾಮ್ ಅವರು ಹೆಚ್ಚು ಪ್ರಸಿದ್ಧಿಗೆ ತಂದರು ಎಂದು ಹೇಳಲಾಗುತ್ತದೆ. ಬಾಬಾ ಕಿನ್ ರಾಮ್ ಅವರು 150 ವರ್ಷಗಳ ಕಾಲ ಬದುಕಿದ್ದ ತಪಸ್ವಿಗಳೆಂದು ಹೇಳಲಾಗುತ್ತದೆ. ಅವರು ಅವರ ಶಕ್ತಿಗಳಿಂದ ಪವಾಡಗಳನ್ನು ಮಾಡಿ ರೋಗಗಳನ್ನು ಗುಣಪಡಿಸಿ ಹಲವಾರು ಆಶ್ರಮಗಳು ಮತ್ತು ದೇವಾಲಯಗಳನ್ನು ಸ್ಥಾಪಿಸಿ ತಮ್ಮ ಶಿಷ್ಯರು ಮತ್ತು ಅನುಯಾಯಿಗಳಿಗೆ ಅಘೋರ ತತ್ವದ ಬಗ್ಗೆ ಮಾರ್ಗದರ್ಶನ ನೀಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಬಾಬಾ ಕಿನ್ ರಾಮ್ ಅವರು ಸೆಪ್ಟೆಂಬರ್ 21, 1771ರಂದು ವಾರಣಾಸಿಯಲ್ಲಿ ಕಾಲರಾದರು. ಬಾಬಾ ಕಿನ್ ರಾಮ್ ಅಘೋರಿ ಸಂಪ್ರದಾಯದ ಆದಿಗುರು ಎಂದು ಪೂಜಿಸಲಾಗುತ್ತದೆ. ಅವರ ಸಮಾಧಿ ಅನೇಕ ಅಘೋರಿಗಳು ಮತ್ತು ಭಕ್ತರಿಗೆ ಯಾತ್ರಾ ಸ್ಥಳವಾಗಿದೆ. ಅಘೋರಿಗಳ ನಂಬಿಕೆಗಳು ಮತ್ತು ತತ್ವ ಸಿದ್ಧಾಂತಗಳು. ಇನ್ನು ಅಘೋರಿಗಳು ಇಡೀ ಬ್ರಹ್ಮಾಂಡವನ್ನು ಶಿವನ ಮತ್ತು ಬ್ರಹ್ಮನ ಸೃಷ್ಟಿ ಎಂದು ನಂಬುತ್ತಾರೆ. ಇವರು ಶಿವನ ರುದ್ರ ರೂಪ ಎನ್ನಲಾದ ಕಾಲಭೈರವನನ್ನ ಮಾತ್ರ ಆರಾಧಿಸುತ್ತಾರೆ. ಜಗತ್ತು 8 ಅಜ್ಞಾನಗಳಿಂದ ಕೂಡಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ದ್ವಂದ್ವಗಳಿಂದ ಹೊರಬಂದರೆ ಮುಕ್ತಿ ಸಿಗುತ್ತದೆ ಅನ್ನೋದು ಅಘೋರಿಗಳ ನಂಬಿಕೆ. ಅಘೋರಿ ತತ್ವಶಾಸ್ತ್ರದ ಮೂಲವು ಶಿವನ ಆರಾಧನೆಯ ಮೇಲೆ ಕೇಂದ್ರೀಕೃತವಾಗಿದೆ. ವಿಶೇಷವಾಗಿ ಅವನ ವಿನಾಶಕಾರಿ ಮತ್ತು ಪರಿವರ್ತನಾತ್ಮಕ ಅಂಶಗಳ ಮೇಲೆ. ಅವರು ಸಾಂಪ್ರದಾಯಿಕ ಸಾಮಾಜಿಕ ನಿಯಮಗಳನ್ನು ಮೀರಿ ಮತ್ತು ಆಧ್ಯಾತ್ಮಿಕ ಮೋಕ್ಷವನ್ನು ಸಾಧಿಸಲು ಅಶುದ್ಧವನ್ನ ಅವರು ನಂಬುತ್ತಾರೆ. ಇನ್ನು ಇವರ ಆಚಾರ ವಿಚಾರಗಳು ಸಾಮಾನ್ಯ ಜನರ ಊಹೆಗೂ ನಿಲುಕದ್ದು. ಅಘೋರಿಗಳು ಸಾಮಾನ್ಯವಾಗಿ ಸ್ಮಶಾನ, ಹಿಮಾಲಯದ ತಪ್ಪಲಲ್ಲಿ ಒಟ್ಟಾರೆ ಜನವಸತಿ ಪ್ರದೇಶದಿಂದ ಪ್ರತ್ಯೇಕವಾಗಿ ವಾಸಿಸುತ್ತಾರೆ. ಇನ್ನು ಇವರ ಕೆಲ ಸಂಪ್ರದಾಯ ಆಚರಣೆಗಳು ವಿವಾದಕ್ಕೂ ಕೂಡ ಕಾರಣವಾಗಿವೆ. ಚಿತಾಭಸ್ಮವನ್ನು ತಮ್ಮ ದೇಹಕ್ಕೆ ಲೇಪಿಸಿಕೊಳ್ಳುವುದು, ಮಾನವನ ಅವಶೇಷಗಳ ಬಳಕೆ, ಶವಪೂಜೆ ಮತ್ತು ಸತ್ತ ಮನುಷ್ಯ ಮಾಂಸ ಸೇವನೆ ಹಾಗೂ ಹೆಣದ ಜೊತೆ ಸಂಬಂಧವನ್ನು ಹೊಂದುತ್ತಾರೆ ಎಂದು ಅನೇಕ ಅಘೋರಿಗಳೇ ಹೇಳಿಕೊಂಡಿದ್ದಾರೆ. ಆದರೆ ಇದು ಎಲ್ಲ ಸಮಯದಲ್ಲೂ ಮಾಡುವುದಿಲ್ಲ. ಕೆಲ ಸಂದರ್ಭದಲ್ಲಿ ಗುರುವಿನ ಆದೇಶದ ಮೇರೆಗೆ ತಮ್ಮ ಧೈರ್ಯ ಮತ್ತು ಶಕ್ತಿ ಪರೀಕ್ಷೆ ಮಾಡುವ ಸಂದರ್ಭಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಎನ್ನಲಾಗಿದೆ. ಅವರು ಶುದ್ಧತೆ ಮತ್ತು ಅಶುದ್ಧತೆ, ಜೀವನ ಮತ್ತು ಸಾವು, ಒಳ್ಳೆಯದು ಮತ್ತು ಕೆಟ್ಟದ್ದು, ಪ್ರೀತಿ ಮತ್ತು ವ್ಯಾಮೋಹ ಮುಂತಾದ ಕಟ್ಟುಪಾಡುಗಳಿಂದ ಮುಕ್ತಿ ಪಡೆಯಲು ಈ ರೀತಿಯ ಆಚರಣೆ ಅನುಸರಿಸುತ್ತಾರೆ ಎನ್ನಲಾಗಿದೆ. ಇನ್ನು ಕೆಲವರು ಮಾಟಮಂತ್ರ, ವಶೀಕರಣ ಅಂತ ನಂಬಿಸಿ ಜನರನ್ನ ದಾರಿ ತಪ್ಪಿಸುವ ಆರೋಪ ಕೂಡ ಕೇಳಿಬಂದಿದೆ. ಕುಂಭಮೇಳದಂಥ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಇವರು ತಮ್ಮ ಶಿವಭಕ್ತಿಯನ್ನ ತೋರಿಸುತ್ತಾರೆ. ಈಗ ಅನೇಕ ವಿದ್ಯಾವಂತರು ಅಘೋರಿ ಸನ್ಯಾಸತ್ವ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ಅಘೋರಿ ಫೌಂಡೇಶನ್ನ ಮೂಲಕ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.